ನಮಸ್ಕಾರ. ಡೇ 2 ಬಿಗ್ ಬಾಸ್ ಅಪ್ಡೇಟ್ಗೆ ವೆಲ್ಕಮ್. ನಾನು ಪಲ್ಲವಿ ಎಂಟ್ರಾಜ್. ಬಿಗ್ ಬಾಸ್ ಅಂತಂದ್ರೆ ಅದೊಂದು ವ್ಯಕ್ತಿತ್ವಗಳ ಆಟ ಆಗಿರುತ್ತೆ. ಬಿಗ್ ಬಾಸ್ ಹೋಗಬೇಕು ಅಂತಂದ್ರೆ ಹಾಗಿರ್ಬೇಕಂತೆ ಹೀಗಿರ್ಬೇಕಂತೆ ಅಂತ ನಾವೆಲ್ಲರೂ ಕೂಡ ಕೇಳಿರ್ತೀವಿ. ನಮಗೆ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಬಿಗ್ ಬಾಸ್ಗೆ ಅವ್ರು ಬರಬೇಕಪ್ಪ, ಇವ್ರು ಬರಬೇಕಪ್ಪ ಅಂತ. ಬಟ್ ಈ ಸರ್ತಿ ಕೆಲವೊಂದು ನಮ್ಮ ಇಮ್ಯಾಜಿನೇಷನ್ಗೂ ಮೀರಿದ ಸ್ಪರ್ಧಿಗಳು ಬಂದಿದ್ದಾರೆ. ಅದು ಅಲ್ಲದೆ ಆಬ್ವಿಯಸ್ಲಿ ಮಲ್ಲಮ್ಮ ಸೋಷಿಯಲ್ ಮೀಡಿಯಾದಿಂದ ಸಿಕ್ಕಾಪಟ್ಟೆ ಹೆಸರನ್ನ ಮಾಡ್ಕೊಂಡಿದ್ರು. ಅವ್ರ ಹೆಸರು ಕೂಡ ಓಡಾಡ್ತಾ ಇತ್ತು, ಅವ್ರು ಈ ಸಲ ಬರ್ತಾರಂತೆ ಅಂತ. ಆ ಮಾತ್ರಕ್ಕೆ ಬರ್ತಾರಾ ಅನ್ನೋದು ಗೊತ್ತಿರಲಿಲ್ಲ. ಸೊ ಡೋಂಟ್ ನೋ, ಬಟ್ ಬರಬಹುದು ಅಂತಲೂ ಕೂಡ ಕೆಲವೊಬ್ಬರಿಗೆ ಇತ್ತು. ಬಟ್ ಅವರು ಈ ಸಲ ಬಂದಿದ್ದಾರೆ. ಮಲ್ಲಮ್ಮ ಯಾರು, ಅವರ ಹಿನ್ನೆಲೆ ಏನು, ಬಿಗ್ ಬಾಸ್ಗೆ ಅವ್ರು ಹೇಗೆ ಸೆಲೆಕ್ಟ್ ಆದರು, ಆ್ಯಕ್ಚುಲಿ ಈ ಮಲ್ಲಮ್ಮ ಏನು ಆಟ ಆಡಬಹುದು, ಹೀಗೆ ಒಂದಷ್ಟು ಪ್ರಶ್ನೆ ನಿಮ್ಮ ತಲೆನಲ್ಲೂ ಕೂಡ ಇರುತ್ತೆ. ಆ ಡೌಟ್ನ ನಾನು ಕ್ಲಿಯರ್ ಮಾಡಿರ್ತೀನಿ. ನಿನ್ನೆ ಬಿಗ್ ಬಾಸ್ ಎಪಿಸೋಡ್ನ ನೀವು ನೋಡ್ತಾ ಇದ್ದಂತೆ ಮಲ್ಲಮ್ಮ ಅವರು ಏನು ಅನ್ನೋದನ್ನ ಗೊತ್ತಾಗಿರುತ್ತೆ. ಬಿಗ್ ಬಾಸ್ಗೆ ಅವರು ಒಂದು ರೀತಿ ತಾಳ್ಮೆನ ಪರೀಕ್ಷೆ ಮಾಡಿಬಿಟ್ರು ನಿನ್ನೆ ಮಲ್ಲಮ್ಮ ಅವರು. ಫಸ್ಟ್ಲಿ ಈ ಮಲ್ಲಮ್ಮ ಆಟ ಏನೋ ಆಡದೇ ಇದ್ರು ಇಲ್ಲಿಯವರೆಗೂ ಬಂದಿರೋದು ಹೇಗೆ, ಅದೇ ಒಂದು ಸಾಧನೆ ಅಲ್ವಾ. ಅವ್ರ ಆಟ ಏನು ಆಡೋದೇ ಬೇಡ, ಬಿಗ್ ಬಾಸ್ ಸ್ಟೇಜ್ವರೆಗೂ ಬಂದಿರೋದೇ ಒಂದು ಸಾಧನೆ ಅಲ್ವಾ. ಏನೋ ಮಾಡಬೇಕು, ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಕೆಟ್ಟ ದಾರಿ ಹಿಡಿಯೋ ಕೆಲವರ ಮಧ್ಯೆ ಮಲ್ಲಮ್ಮ ಅವರು ಇಂಗ್ಲೀಷ್ನ ಕಲಿತು ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ತಪ್ಪೋ ಸರಿನೋ ಒಟ್ಟಿನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಕೂಡ ಬಿಗ್ ಬಾಸ್ಗೆ ಹೋಗಲೇಬೇಕು ಅಂತ ಅವರು ಲಾಸ್ಟ್ ಸೀಸನ್ ಇಂದಲೂ ಕೂಡ ಹೇಳ್ಕೊಂಡ್ ಬಂದಿದ್ರು. ಅದರಂತೆ ಹೋಗ್ತಾರೆ ಕೂಡ. ಸುದೀಪ್ ಸರ್ ಮುಂದೆ ನಿಲ್ಲೋಕ್ಕೂ ಕೂಡ ಧೈರ್ಯ ಬೇಕು. ಅಂಥದ್ರಲ್ಲಿ ಇವರು ಅವ್ರ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಅವರಿಗೆ ಒಂದಷ್ಟು ಜಲಕ್ ಕೊಡ್ತಾರೆ, ಅವರಿಗೆ ಪ್ರಶ್ನೆ ಕೇಳ್ತಾರೆ, ಅವ್ರ ಜೊತೆಗೆ ಮಾತಾಡ್ಕೊಂಡು ನಿಂತ್ಕೊಳ್ತಾರೆ ಅಂತಂದ್ರೆ ಅವರು ಬಿಗ್ ಬಾಸ್ಗೆ ಹೋಗೋಕ್ಕೆ ಡಿಸರ್ವ್ ಅಲ್ವಾ? ನೀವೇ ಡಿಸೈಡ್ ಮಾಡಿ. ಸೊ ಯಾರು ಮಲ್ಲಮ್ಮ ಅವರು ಬಿಗ್ ಬಾಸ್ಗೆ ಡಿಸರ್ವ್ ಅಲ್ಲ ಅಂತಿದ್ರೋ ಅಂಥವ್ರಿಗೆ ಈ ಪ್ರಶ್ನೆ. ಓಕೆ, ಮಲ್ಲಮ್ಮ ಅವ್ರನ್ನ ರೀಲ್ಸ್ನಲ್ಲಿ ನೀವೆಲ್ಲರೂ ಕೂಡ ನೋಡಿದ್ರಿ, ಒಂದಷ್ಟು ಅವರ ಮಾತು ಕೂಡ ಇಷ್ಟ ಆಗ್ತಾ ಇತ್ತು. ಬಟ್ ಈಗ ಟಿವಿಲಿ ನೋಡ್ತೀವಿ, ಕ್ವಿಕ್ ಆಗಿ ಮಲ್ಲಮ್ಮನವರ ಹಿನ್ನೆಲೆ ಏನು ಅದನ್ನ ನೋಡ್ತಾ ಹೋಗೋಣ. ಮಲ್ಲಮ್ಮ ಅವರು ಒಂದು ಪುಟ್ಟ ಗ್ರಾಮ, ಅಂದ್ರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಒಂದು ಸಣ್ಣ ಹಳ್ಳಿಯಿಂದ ಬಂದಿರ್ತಾರೆ. ಕೆಲಸಕ್ಕಾಗಿ ಅವರು ಅಲ್ಲಿಂದ ಬೆಂಗಳೂರಿಗೆ ಬರ್ತಾರೆ. ಆ ಬಂದಂತಹ ಇವರು ತಮ್ಮ ಮಾತಿನ ಮೂಲಕವೇ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಇವರ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಮಾತಿನ ಮಲ್ಲಿ ಇವರು. ಅಂದಹಾಗೆ ಬರೀ ಮಾತೊಂದೇ ಅಲ್ಲ, ಈಗಿನ ಯುವ ಜನತೆಯೇ ನಾಚ್ಕೊಳ್ಬೇಕು ಆ ರೀತಿಯಾಗಿ ಮಾತಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ತಮ್ಮದೇ ಸ್ವಂತ ಇನ್ಸ್ಟಾಗ್ರಾಮ್ ಖಾತೆಯನ್ನು ಹೊಂದಿದ್ದಾರೆ, ಯೂಟ್ಯೂಬ್ ಚಾನಲ್ ಹೊಂದಿದ್ದಾರೆ. ಅದರ ಹೆಸರು ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಮಲ್ಲಮ್ಮ ಟಾಕ್ಸ್. ಇದ್ರ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಜನನ ನಗಿಸುವಂತಹ ಕೆಲಸ ಇವರು ಮಾಡ್ತಾರೆ. ಡೋಂಟ್ ಕೇರ್ ಅಂತಾರೆ ಇವರು ನೆಗೆಟಿವ್ ಕಮೆಂಟ್ಸ್ಗೆ. ಸೊ ಇನ್ಸ್ಟಾಗ್ರಾಮ್ನಲ್ಲಿ 1.69 ಲಕ್ಷ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ. ಹಾಗೆ ಯೂಟ್ಯೂಬ್ನಲ್ಲಿ 16,000 ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ. ಯೂಶಲಿ ಇವರು ಹೇಗೆ ಸ್ಟಾರ್ಟ್ ಮಾಡ್ತಾರೆ ವಿಡಿಯೋಸ್ ಅಂದರೆ ಐ ಫ್ರೆಂಡ್ಸ್ ಅನ್ನೋ ಮೂಲಕ ಮಾತನ್ನ ಸ್ಟಾರ್ಟ್ ಮಾಡ್ತಾರೆ. ಮಾತೆ ಇವರಿಗೆ ಬಂಡವಾಳ. ಸೊ ಮಾತಿನ ಮಲ್ಲೆ ಅಂತಾನೆ ಇವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ಕೂಡ ಕರೀತಾರೆ. ಸೊ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮುಗ್ಧ ರೀತಿಯಿಂದ ಆಟ ಆಡ್ತಾರಾ ಅಥವಾ ಹೇಗೆ ನೋಡಬೇಕು. ಸೊ ನಿನ್ನೆ ಎಪಿಸೋಡ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಮಲ್ಲಮ್ಮ ಅವರು ಹೇಗೆ ಆಟ ಆಡ್ತಾರೆ ಅಂತ. ಬಿಗ್ ಬಾಸ್ ಏನೋ ಹೇಳ್ತಿದ್ರೆ ಅವರಿಗೆ ಸೀರಿಯಸ್ಲಿ ಬಿಗ್ ಬಾಸ್ ಏನು ಹೇಳ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಸೊ ಇಷ್ಟು ಮುಗ್ಧತೆ ಇರೋರು ಈ ಒಂದು ದೊಡ್ಡ ಮನೆಯಲ್ಲಿ ಅಷ್ಟು ವ್ಯಕ್ತಿತ್ವಗಳ ನಡುವೆ ಹೇಗೆ ಸರ್ವೈವ್ ಆಗ್ತಾರೆ ಅನ್ನೋದು ಕೂಡ ನಮಗೆ ಒಂದು ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಬಿಗ್ ಬಾಸ್ನಲ್ಲಿರುವಂತಹ ಚಿತ್ರ ವಿಚಿತ್ರ ಸ್ಪರ್ಧಿಗಳಿಗೆ ಹೇಗೆ ಪೈಪೋಟಿ ಕೊಡ್ತಾರೆ ಮಲ್ಲಮ್ಮ ಅನ್ನೋ ಕುತೂಹಲ ಕೂಡ ಡೇ ಬೈ ಡೇ ಹೆಚ್ಚಾಗ್ತಲೇ ಇದೆ. ಯಾಕೆಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಜಸ್ಟ್ 2 ಡೇಸ್ ಆಗಿದೆ ಅಷ್ಟೇ. ಈ 2 ಡೇಸ್ನಲ್ಲಿ ಮಲ್ಲಮ್ಮ ಅವರು ಹೇಗೆ, ಅವ್ರ ವ್ಯಕ್ತಿತ್ವ ಏನು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಒಂದಷ್ಟು ಬಿಗ್ ಬಾಸ್ನ ರೂಲ್ಸ್ ಇರುತ್ತೆ, ಕಠಿಣ ನಿಯಮ ಇರುತ್ತೆ. ಅದಕ್ಕೆ ಹೇಗೆ ಮಲ್ಲಮ್ಮ ಅವರು ಹೊಂದ್ಕೊಳ್ತಾರೆ ಅನ್ನೋದು ಕೂಡ ಪ್ರಶ್ನೆಯಾಗಿದೆ, ಸವಾಲಾಗಿದೆ. ಹೀಗಾಗಿ ಮಲ್ಲಮ್ಮ ಅವರ ಮೇಲೆ ಬಿಗ್ ಬಾಸ್ ವೀಕ್ಷಕರು ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಅವರಿಗೂ ಒಂದಷ್ಟು ಫ್ಯಾನ್ಸ್ ಫಾಲೋವರ್ಸ್ ಅಂತೂ ಪಕ್ಕಾ ಇದ್ದಾರೆ. ಅವರ ವಿಡಿಯೋಸ್ ನೋಡಿದ್ರೆ ಸಾಕು, ಇಟ್ ಸೀಮ್ಸ್ ಲೈಕ್ಸ್ ವೆರಿ ಇನ್ನೋಸೆಂಟ್. ಬಟ್ ನೋಡೋಣ ಒಂದಷ್ಟು ಮಲ್ಲಮ್ಮ ಅವರ ಹಿನ್ನೆಲೆ, ಇದಿಷ್ಟು ಮಲ್ಲಮ್ಮ ಅವರ ಹಿನ್ನೆಲೆ, ಅವರು ಹೇಗಿರ್ತಾರೆ, ಏನು ಆಟ ಆಡ್ತಾರೆ ಅಂತ. ನಿನ್ನೆ ಎಪಿಸೋಡ್ನಲ್ಲಿ ಒಂದಷ್ಟು ಕ್ವಾಟ್ಲೆಗಳನ್ನು ಕೊಟ್ಟಿದ್ದಾರೆ ಮಲ್ಲಮ್ಮ ಅವರು ಸ್ಪರ್ಧಿಗಳಿಗೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಪ್ರತಿ ಸ್ಪರ್ಧಿಗಳಿಗೆ ಹೇಗೆ ಟಕ್ಕರ್ ಕೊಡ್ತಾರೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಹೊತ್ತಿನ ಸ್ಪೆಷಲ್. ನೋಡ್ತಾರೆ ನ್ಯಾಷನಲ್ ಟಿವಿ.